ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೈರ್ ಮ್ಯಾಥ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ. ತಾವು ನೋಡ್ತಿದ್ದೀರಾ ಟಿ ಇ ಟಿ ಮ್ಯಾಥ್ಸ್ ಕ್ಲಾಸಸ್. ಸೊ ಆಲ್ರೆಡಿ 3 ಟಾಪಿಕ್ಗಳನ್ನ ನಾನು ಕಂಪ್ಲೀಟ್ ಮಾಡಿದ್ದೆ. ಸೊ ಇವಾಗ ಡೇಟಾ ಹ್ಯಾಂಡ್ಲಿಂಗ್ ಮೇಲಿನ ಕ್ವಶನ್ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಸೊ ಯಾವ ರೀತಿ ಒಂದು ಕ್ವಶನ್ಸ್ಗಳನ್ನ ಕೇಳಬಹುದು ಸಿಲೆಬಸ್ನ ಅನುಗುಣವಾಗಿ, ಮತ್ತು ಕೇಳಿರ್ತಕ್ಕಂಥ ಕ್ವಶನ್ಸ್ ನಮ್ಮ ಸ್ಟೇಟ್ ಟಿ ಟಿ ಆಗಿರ್ಬೋದು ಮತ್ತು ಬೇರೆ ಸ್ಟೇಟ್ನ ಒಂದು ಟಿ ಟಿಗಳಲ್ಲಿ ಕೂಡ ಈ ಒಂದು ಟಾಪಿಕ್ನ ಮೇಲೆ ಕೇಳ್ತಕ್ಕಂಥ ಕ್ವಶನ್ಸ್ಗಳನ್ನ ನಾನಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಓಕೆ, ತಾವೇನಾದರೂ ಮೊದಲ ಬಾರಿಗೆ ನಾನು ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಥರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬಿ ಎಡ್ ಮುಗಿಸಿ ಟಿ ಇಟ್ನ ಬರೀತಿದ್ರೆ ಅವ್ರಿಗೆ ಕೂಡ ಈ ಒಂದು ಕ್ಲಾಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಸೊ ಆಲ್ರೆಡಿ ನಾನು ಹಿಂದಿನ ಕ್ಲಾಸಲ್ಲಿ ಕೂಡ ಹೇಳಿದಾಗೆ, ಸೊ ಇಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ಏನು ಕ್ವಾಲಿಟಿ. ಸೊ ಯಾವುದೇ ರೀತಿಯಲ್ಲಿ ಬೇಸಿಕ್ ಲೆವೆಲ್ನ ಒಂದು ಕ್ವಶನ್ಸ್ ಇರೋದಿಲ್ಲ, ಮೇಲಾಗಿ ಅಪ್ಲೈಡ್ ಅಥವಾ ಅಪ್ಡೇಟ್ ಆಗಿರ್ತಕ್ಕಂಥ ಅಡ್ವಾನ್ಸ್ ಲೆವೆಲ್ ಕ್ವಶನ್ಗಳನ್ನ ಯಾವ ರೀತಿ ಕೇಳ್ಬೋದು ಅಂತ ಒಂದು ಕ್ವಶನ್ಗಳಲ್ಲಿ ಡಿಸ್ಕಸ್ ಮಾಡುವಂಥದ್ದು. ಓಕೆ, ಸೊ ಆದಾಗ್ಯೂ ನೀವು ಬೇಸಿಕ್ ಲೆವೆಲಲ್ಲಿ ಏನನ್ನು ಓದಬೇಕು ಅಂತ ಕೂಡ ನಾನು ಶಾರ್ಟಾಗಿ ಇಲ್ಲಿ ತಿಳಿಸ್ಕೊಡ್ತೀನಿ. ಓಕೆ ನೋಡಿ, ಮೊದಲದಾಗಿ ಡೇಟಾ ಹ್ಯಾಂಡ್ಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೀವು ಸ್ಟ್ಯಾಟಿಸ್ಟಿಕಲ್ ಪಾರ್ಟನ್ನು ಸ್ವಲ್ಪ ಆಚೆ ಇಡಬೇಕಾಗತ್ತೆ. ಸೊ ಸಿಲೆಬಸ್ನ ಪ್ರಕಾರ ಈ ಒಂದು ಕಾನ್ಸೆಪ್ಟಲ್ಲಿ ನೀವು ನೋಡೋದೇನು, ಟೈಪ್ಸ್ ಆಫ್ ಡೇಟಾ ಅಂತ ಕೊಟ್ಟಿದ್ದಾರೆ. ಫಸ್ಟಿಗೇನು ಟೈಪ್ಸ್ ಆಫ್ ಡೇಟಾ ಇದೆ. ಸೊ ಇದ್ರ ಮೇಲೆ ನಿಮಗೆ ಯಾವುದೇ ರೀತಿ ಕ್ವಶನ್ ಕೇಳೋದಿಲ್ಲ, ಅದನ್ನು ಕಳಿಸ್ಕೊಳ್ಬೇಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಿದೆ, ನಿಮಗೆ ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕೊಡಲಾಗಿದೆ. ಓಕೆ, ಅದು ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ಇದನ್ನು ನಾವು ತಿಳಿಸ್ಕೊಡ್ತೀನಿ ಒಂದು ಕ್ಲಾಸಲ್ಲಿ. ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತೇಳಿ ಇದು ನಾನು ತಿಳಿಸ್ಕೊಡ್ತೀನಿ. ನಂತರ ಇನ್ನೊಂದೇನು ಪಿಕ್ಟೋರಿಯಲ್ ರೀಪ್ರೆಸೆಂಟೇಷನ್. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಏನು ಸಿಲೆಬಸ್ನಲ್ಲಿ ಕೊಟ್ಟಿದ್ದಾರೆ, ಇದನ್ನು ಕೂಡ ನಾನಿಲ್ಲಿ ಶಾರ್ಟಾಗಿ ತಿಳಿಸ್ಕೊಡ್ತೀನಿ, ಯಾವುದನ್ನು ಓದಬೇಕಂತ ಹೇಳಿ. ಪಿಕ್ಟೋರಿಯಲ್ ರೀಪ್ರೆಸೆಂಟೇಷನ್. ಓಕೆ, ಎಸ್. ಹಾಗಾದರೆ ನೋಡ್ತಾ ಹೋಗೋಣ. ಈ ಒಂದು ಡೇಟಾ ಹ್ಯಾಂಡ್ಲಿಂಗ್ನಲ್ಲಿ ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮತ್ತು ಈ ಒಂದು ಕಾನ್ಸೆಪ್ಟ್ ಯಾವುದು ಪಿಕ್ಟೋರಿಯಲ್ ರೀಪ್ರೆಸೆಂಟೇಷನ್ ಮೇಲೆ ಮೊದಲು ತಿಳಿಸ್ಕೊಡ್ತೀನಿ, ನಂತರ ಸೆಂಟ್ರಲ್ ಟೆಂಡೆನ್ಸಿನ ಹೇಳ್ಕೊಡ್ತೀನಿ. ನೋಡಿ, ಫಸ್ಟಿಗೆ ಪಿಕ್ಟೋರಿಯಲ್ ರೀಪ್ರೆಸೆಂಟೇಷನಲ್ಲಿ ಬರ್ತಕ್ಕಂಥ ಗ್ರಾಫ್ಗಳು ಯಾವುವು ಅದನ್ನು ಓದ್ಕೊಳ್ಳಿ. ಮೊದಲನೇದಾಗಿ ಯಾವುದು ಬಾರ್ಗ್ರಾಫ್. ಬಾರ್ಗ್ರಾಫ್ ಅಂದರೆ ಏನು? ಸೊ ಅದನ್ನು ಯಾವ ಒಂದು ಡೇಟಾವನ್ನು ತೋರಿಸ್ಲಿಕ್ಕೆ ನಾವು ಬಳಸ್ತೀವಿ ಅದನ್ನು ನೋಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಯಾವುದೇ ರೀತಿ ಈ ಒಂದು ಚಾಪ್ಟರ್ನ ಕವರ್ ಮಾಡ್ತಿಲ್ಲ, ಯಾಕಂದರೆ ಬೇಸಿಕ್ ಲೆವೆಲ್ ಇದೆ, ನೀವು ಕಲ್ತಿರ್ತೀರ. ಜಸ್ಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಟೈಪ್ಸ್ಗಳು ಸಿಗ್ತವೆ. ಅದನ್ನು ಒಂದೆರಡು ಲೈನಲ್ಲಿ ಡೆಫಿನೇಷನ್ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಬಾರ್ಗ್ರಾಫ್ ರೀಪ್ರೆಸೆಂಟೇಷನನ್ನು ಯಾವುದಕ್ಕೆ ಮಾಡ್ತೀವಿ ಅಂಥೇಳಿ. ಓಕೆ, ಅಂದರೆ ಪ್ರತಿಯೊಂದಕ್ಕೆ ಡಿಫ್ರೆನ್ಸ್ ಗೊತ್ತಾದರೆ ಸಾಕು, ಅಲ್ಲಿ ನಿಮಗೆ ಈ ಒಂದು ಟಾಪಿಕ್ ಕಂಪ್ಲೀಟ್ ಆದಾಗಿನೇ. ಓಕೆ, ಬಾರ್ಗ್ರಾಫ್. ಎರಡನೇದಾಗಿ ಯಾವುದು ಲೈನ್ ಗ್ರಾಫ್. ಓಕೆ, ನಂತರ ಹಿಸ್ಟೋಗ್ರಾಮ್. ಓಕೆ, ಹಿಸ್ಟೋಗ್ರಾಮ್. ನಂತರ ಬರುವಂಥದ್ದು ಯಾವುದು ನಿಮಗೆ ಪೈ ಚಾರ್ಟ್. ಸೊ ಈ ಒಂದು 4 ರೀಪ್ರೆಸೆಂಟೇಷನ್ ಆಫ್ ಗ್ರಾಫ್ಗಳನ್ನ ನೀವು ಡೆಫಿನೇಷನ್ಗಳನ್ನ ನೋಡ್ಕೊಂಡ್ರೆ, ಸೊ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ಅಷ್ಟಾದರೆ ಈ ಒಂದು ರೀಪ್ರೆಸೆಂಟೇಷನ್ ಆಫ್ ಡೇಟಾ ಏನಿದೆ ಆ ಒಂದು ಕಾನ್ಸೆಪ್ಟ್ ನಿಮಗೆ ಕಂಪ್ಲೀಟ್ ಆದಾಗಿನೇ. ನೋಡಿ, ಬಾರ್ಗ್ರಾಫ್ ಜಸ್ಟ್ ನಾನು ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಸೊ ಬಾರ್ಗ್ರಾಫ್ ಅಂದರೆ ಯಾವ ರೀತಿ ಇರುತ್ತೆ ನಿಮಗೆ ಇಲ್ಲಿ. ಸೊ ಒಂದು ರೆಕ್ಟ್ಯಾಂಗುಲರ್ ಬಾಕ್ಸ್ನ ಮೂಲಕ ತೋರಿಸ್ತಕ್ಕಂಥದ್ದು ಬಾರ್ಗ್ರಾಫ್, ಹೌದಾ? ಸೊ ಒಂದು ಬಾರ್ನಿಂದ ಮತ್ತೊಂದು ಬಾರ್ಗೆ ನಮ್ಗೆ ಏನಿರುತ್ತೆ ಇಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾದರೆ ಲೈನ್ ಗ್ರಾಫ್ ನಮಗೆ ಯಾವ ರೀತಿ ಇರುತ್ತೆ? ರಿಪ್ರೆಸೆಂಟೇಷನ್ ಲೈನ್ ಗ್ರಾಫ್ ಅಂದರೆ ನಮಗೆ ಈ ರೀತಿ ಪಾಯಿಂಟ್ಸ್ಗಳನ್ನ ಜಾಯಿನಿಂಗ್ ಮಾಡ್ತಕ್ಕಂಥ ಒಂದು ಗ್ರಾಫ್ನ ನಾವು ಹೇಳ್ತೀವಿ ಲೈನ್ ಗ್ರಾಫ್ ತೋರಿಸ್ಕೊಡುವಂಥದ್ದು. ಓಕೆ, ಅದೇ ರೀತಿ ಹಿಸ್ಟೋಗ್ರಾಮ್ ಈಸ್ ಅನದರ್ ಟೈಪ್ ಆಫ್ ಎ ಬಾರ್ ಗ್ರಾಫ್, ಬಟ್ ಇಟ್ ಈಸ್ ನಾಟ್ ಎ ಎಕ್ಸಾಕ್ಟ್ ಬಾರ್ ಗ್ರಾಫ್. ಓಕೆ, ಹಿಸ್ಟೋಗ್ರಾಮನ್ನು ಯಾವ ರೀತಿ ತೋರಿಸ್ತೀವಿ? ಇದು ಕಂಟಿನ್ಯೂಸ್ ಡೇಟಾವನ್ನು ತೋರಿಸ್ಲಿಕ್ಕೆ ನಾವು ಮಾಡ್ತೀವಿ ಬಳಸ್ತಕ್ಕಂಥದ್ದು. ಅಂದರೆ ಬಾರ್ಗ್ರಾಫಲ್ಲಿ ಒಂದು ಬಾರ್ನಿಂದ ಮತ್ತೊಂದು ಗ್ರಾಫ್ಗೆ ಗ್ಯಾಪ್ ಇರುತ್ತೆ, ಬಟ್ ಇಲ್ಲಿ ಹಿಸ್ಟೋಗ್ರಾಮ್ನಲ್ಲಿ ಗ್ಯಾಪ್ ಇರೋದಿಲ್ಲ, ಬದಲಾಗಿ ಕಂಟಿನ್ಯೂಸ್ ಡೇಟಾವನ್ನು ತೋರಿಸ್ಲಿಕ್ಕೆ ನಾವು ಮಾಡ್ತೀವಿ, ರೇಂಜ್ ಆಫ್ ಡೇಟಾವನ್ನು ತೋರಿಸ್ಲಿಕ್ಕೆ ಹಿಸ್ಟೋಗ್ರಾಮನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ನಾಲ್ಕನೇದಾಗಿ ಪೈ ಚಾರ್ಟ್. ಪೈ ಚಾರ್ಟನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಪೈ ಚಾರ್ಟ್ ಈಸ್ ಸರ್ಕ್ಯುಲರ್ ರೀಪ್ರೆಸೆಂಟೇಷನ್ ಆಫ್ ಗ್ರಾಫ್. ಇಟ್ ಈಸ್ ಡಿವೈಡೆಡ್ ಇಂಟು ಸ್ಲೈಸ್ ಅಥವಾ ಸೆಕ್ಟರ್ ಅಂತ ಕರಿತೀವಿ ನಾವು. ಓಕೆ, ಸೊ ಈ ಒಂದು ಏನು ಪಾರ್ಟ್ಸ್ ಇದೆ, ಈ ಒಂದು ಪಾರ್ಟ್ಸ್ಗಳನ್ನ ಸ್ಲೈಸ್ ಅಥವಾ ಸೆಕ್ಟರ್ ಅಂತ ಕರಿತೀವಿ. ನೋಡಿ, 1 2 3 4 5 ಇವುಗಳನ್ನ ಏನಂತೀವಿ? ಪ್ರತಿಯೊಂದನ್ನು ಸೆಕ್ಟರ್ ಅಂತ ಕರೆಯಲಾಗುತ್ತೆ ಮ್ಯಾಥಮೆಟಿಕ್ಸ್ ಭಾಷೆಯಲ್ಲಿ.
ಈ ಒಂದು ಪೈ ಚಾರ್ಟ್ಗೆ ಸಂಬಂಧಪಟ್ಟಂತೆ ಏನಂತ ಹೇಳ್ತೀವಿ, ಸ್ಲೈಸ್ ಅಂತ ಕರಿತೀವಿ. ಸೊ ಇವೇನು ತೋರಿಸ್ತವೆ ನಮಗೆ ಡೇಟಾದ ಒಂದು ಪ್ರಪೋರ್ಷನನ್ನು ತೋರಿಸ್ತವೆ. ನ್ಯೂಮರಿಕಲ್ ಡೇಟಾ ಏನಿರುತ್ತೋ ಅದರ ಒಂದು ಪ್ರಪೋರ್ಷನನ್ನು ತೋರಿಸಲಿಕ್ಕೆ ಬಳಸುವಂಥದ್ದು. ನೋಡಿ ನಾನು ಇಲ್ಲಿ ಆಲ್ರೆಡಿ ವರ್ಡ್ ಕೂಡ ಹೇಳ್ತಾ ಇದ್ದೀನಿ ಯಾವ ರೀತಿ ಅಂತೇಳಿ ನೀವು ಒಂದ್ಸರಿ ಓದ್ಕೋಬೇಕು. ಪೈ ಚಾರ್ಟಲ್ಲಿ ಪ್ರಪೋರ್ಷನ್ ಅಂತ ಬಂದರೆ ಅದು ಪೈ ಚಾರ್ಟ್, ಮತ್ತು ಏನು ಸೆಕ್ಟರ್ ವೈಸ್ ತೋರಿಸುವಂಥದ್ದು ಯಾವುದಾಗಿರುತ್ತೆ ಪೈ ಚಾರ್ಟ್. ಹಿಸ್ಟೋಗ್ರಾಮ್ ಅಂದರೆ ಕಂಟಿನ್ಯೂಸ್ ಬಾರ್ನಿಂದ ರೀಪ್ರೆಸೆಂಟೇಷನ್ ಮಾಡ್ತಕ್ಕಂಥ ಗ್ರಾಫ್ ಯಾವುದು ನಮಗೆ ಹಿಸ್ಟೋಗ್ರಾಮ್. ಓಕೆ, ಓವರ್ ಎ ರೇಂಜ್ ಆಫ್ ಡೇಟಾ. ಇಲ್ಲಿ ರೇಂಜ್ ಅಂತಕ್ಕಂಥ ವರ್ಡ್, ಈ ಒಂದು ಶಬ್ದ ನಿಮಗೆ ಇಲ್ಲಿ ಹಿಸ್ಟೋಗ್ರಾಮ್ಗೆ ಇಂಪಾರ್ಟೆಂಟಾಗಿ ಬರ್ತಕ್ಕಂಥ ಮೇನ್ ವರ್ಡ್. ಸೊ ಇವು ಕೀವರ್ಡ್, ಇವು ನಿಮ್ಗೆ ಗೊತ್ತಾದ್ರೆ ಸಾಕು, ಆ ಒಂದು ಡೆಫಿನೇಷನ್ ನಿಮಗೆ ಬಂದಾಗೇನೆ. ಓಕೆ, ಲೈನ್ ಗ್ರಾಫನ್ನು ಏನು ಮಾಡ್ತೀವಿ ನಾವು, ಚೇಂಜಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನೋಡಿ ವರ್ಡ್ ಏನಿದೆ, ಚೇಂಜಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ಸಮಯಕ್ಕೆ ತಕ್ಕಂತೆ ಬದಲಾಗುತ್ತಾ ಹೋಗೋದನ್ನು ನಾವೇನು ಮಾಡ್ತೀವಿ, ಯಾವ ಒಂದು ಗ್ರಾಫನ್ನು ತೋರಿಸ್ತೀವಿ, ಈ ಒಂದು ಲೈನ್ ಗ್ರಾಫ್ನಿಂದ ತೋರಿಸ್ತೀವಿ. ಏನು, ಚೇಂಜಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಇದಿಷ್ಟು ನಿಮಗೆ ಶಬ್ದಗಳು, ಕೀವರ್ಡ್. ಇದಿಷ್ಟು ಗೊತ್ತಾದ್ರೆ ಸಾಕು, ನೀವು ಮತ್ತೇನು ಹೆಚ್ಚಿಗೆ ಓದತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಬಾರೋಗ್ರಾಫ್ ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯೂಮರಿಕಲ್ ಡೇಟಾ ಕೆಟಗರಿ ವೈಸ್ ಅಂತ ಕರಿತೀವಿ. ಸೊ ಇದು ಕೂಡ ನಿಮಗೆ ಗೊತ್ತಿರುತ್ತೆ. ಒಂದು ಸರಿ ನೀವು ಓದ್ಕೊಂಡ್ಬಿಟ್ರೆ ನಿಮಗೆ ಅದರ ಬಗ್ಗೆ ಡೆಫಿನೇಷನ್ ಮತ್ತು ಅದರ ಒಂದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಸ್, ಹಾಗಾದರೆ ನಾನೀಗ ಮೇನ್ ಕ್ವಶನ್ಸ್ಗೆ ಬರ್ತಾಯಿದ್ದೀನಿ. ಎಸ್, ನೋಡಿ ತಮ್ಮೆಲ್ಲರೂ ಕೂಡ ಓದಿರ್ತೀರ, ನಾವು 9th 10th ಕ್ಲಾಸಲ್ಲಿ ಓದಬೇಕಾದ್ರೆ ಮೀನ್, ಮೀಡಿಯನ್ ಮತ್ತು ಮೋಡ್. ಹೌದಾ, ಈ ಒಂದು ಡೇಟಾ ಹ್ಯಾಂಡ್ಲಿಂಗ್ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಕ್ವಶನ್ಸ್ ಯಾವುದು, ಮೀನ್, ಮೀಡಿಯನ್ ಮತ್ತು ಮೋಡ್ನಲ್ಲಿ. ಸೊ ಮೀನ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಮೀನ್ನ ಒಂದು ಮೀನ್ ಈಸ್ ನಥಿಂಗ್ ಬಟ್ ಎವರೇಜ್ ಅಂತ ಕರಿತೀವಿ. ಹೌದಾ, ಸೊ ಅದರ ಒಂದು ಫಾರ್ಮುಲಾ ಏನು ನಮಗೆ, x ಬಾರ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಅಂದರೆ ಡೇಟಾ ಎಷ್ಟಿದೆ ಅವುಗಳನ್ನ ಒಂದು ಸಮ್ ಮಾಡಿದಾಗ ಟೋಟಲ್ ಡೇಟಾ ನಂಬರ್ ಎಷ್ಟಿದೆ ಅವುಗಳನ್ನ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಬರ್ತಕ್ಕಂಥ ಆನ್ಸರನ್ನು ಏನು ಹೇಳ್ತೀವಿ, ಯಾವುದು ಬರ್ತಕ್ಕಂಥ ಡೇಟಾ ನಮಗೇನಾಗಿರುತ್ತೆ, ಮೀನ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ನೇರವಾಗಿ ಮೀನನ್ನು ಕೇಳೋದಿಲ್ಲ, ಬದಲಾಗಿ ಕಂಬೈನ್ ಮಾಡಿ ಕೇಳಾಗಿರುತ್ತೆ. ಸೊ ನಾನು ಹೇಳೋದನ್ನ ಸರಿಯಾಗಿ ಕ್ವಶನ್ ನೇರವಾಗಿ ನಿಮಗೆ ಮೀನ್ ಅಂತಲೇ ಕೇಳೋದಿಲ್ಲ, ಬದಲಾಗಿ ಮೀನ್, ಮೀಡಿಯನ್ ಮತ್ತು ಮೋಡ್, ಈ ರೀತಿ ಮೂರನ್ನು ಕಂಬೈನ್ ಮಾಡಿ ಕೇಳ್ತಕ್ಕಂಥ ಕ್ವಶನ್ಗಳು ಇಲ್ಲಿ ನಿಮಗೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೇಳ್ತಕ್ಕಂಥ ಕ್ವಶನ್ಸನ್ನು ನೋಡಿ ಯಾವ ರೀತಿ ಇದೆ ಅಂತೇಳಿ ಮೊದಲಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ, ನಿಮಗೆ ಒಂದು ಕ್ಲಿಯರ್ ಅಂತ ಒಂದು ಐಡಿಯಾ ಬಂದ್ಬಿಡುತ್ತೆ. ನೋಡಿ ಇದು ಮೀನ್ ಆಯಿತು. ಸೊ ಮೀನ್ ನಂತರ ಬರ್ತಕ್ಕಂಥ ಯಾವುದು ಡೇಟಾ ನಮಗೆ ಮೀಡಿಯನ್ ಅಂತ ಹೇಳ್ತೀವಿ. ಮೀಡಿಯನ್ ಅಂದ್ರೇನು, ಕೊಟ್ಟಂಥ ಡೇಟಾದಲ್ಲಿ ಮಿಡಲ್ ಇರತಕ್ಕಂಥ ಒಂದು ಡೇಟಾವನ್ನು ಹೇಳ್ತೀವಿ ಮೀಡಿಯನ್ ಆಫ್ ದ ಡೇಟಾ ಅಂತ ಕರಿತೀವಿ. ಹಾಗಾದರೆ ಮೋಡ್ ಅಂದ್ರೇನು, ಸೊ ಮೋಡ್ ಈಸ್ ಮೋಸ್ಟ್ ಫ್ರೀಕ್ವೆಂಟ್ ಡೇಟಾ, ಅಂದರೆ ಮ್ಯಾಕ್ಸಿಮಮ್ ಆಗಿ ರಿಪೀಟ್ ಆಗಿರ್ತಕ್ಕಂಥ ಡೇಟಾವನ್ನು ಹೇಳ್ತೀವಿ, ಆ ಒಂದು ಡೇಟಾವನ್ನು ಅಬ್ಸರ್ವೇಷನನ್ನು ಮೋಡ್ ಅಂತೇಳಿ ಕರಿತೀವಿ. ಓಕೆ, ಸೊ ನೋಡೋಣ ಈಗ. ಆಮೇಲೆ ಇನ್ನೂ ಒಂದು ಯಾವುದು ನಮಗೆ ರೇಂಜ್ ಅಂತೇಳಿ. ರೇಂಜ್ ಅಂದ್ರೇನು, ಸೊ ರೇಂಜ್ ಆಫ್ ದ ಡೇಟಾ ಈಸ್ ಹೈಯೆಸ್ಟ್ ಸ್ಕೋರ್ ಮೈನಸ್ ಲೋವೆಸ್ಟ್ ಸ್ಕೋರ್. ಇದಿಷ್ಟು 4 ಒಂದು ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ಸಾಕು, ಐಡಿಯಾ, ಕಾನ್ಸೆಪ್ಟ್. ಅದರ ಮೇಲೆ ಕ್ವಶನನ್ನು ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ನೋಡಿ ಮೊದಲ ಕ್ವಶನ್ ಹೇಗಿದೆ, ಗಿವನ್ ಬಿಲೋ ಈಸ್ ಎ ಡೇಟಾ ಸೆಟ್ ಆಫ್ ಟೆಂಪರೇಚರ್ಸ್ ಇನ್ ಡಿಗ್ರಿ ಸೆಲ್ಸಿಯಸ್ ಕೊಡಲಾಗಿದೆ. ವಾಟ್ ಈಸ್ ದ ರೇಂಜ್ ಆಫ್ ದ ಡೇಟಾ. ಸೊ ರೇಂಜ್ ಆಫ್ ದ ಡೇಟಾ ಅಂದರೆ ಆಲ್ರೆಡಿ ಹೇಳಿದಾಗ ನಾನು ರೇಂಜ್ ಅಂದ್ರೆ ಏನು, ಸೊ ರೇಂಜ್ ಈಕ್ವಲ್ ಟು ಹೈಯೆಸ್ಟ್ ಸ್ಕೋರ್ ಮೈನಸ್ ಲೋವೆಸ್ಟ್ ಸ್ಕೋರ್. ಹಾಗಾದರೆ ಇಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಸ್ಕೋರ್ ಯಾವುದು ನಮಗೆ, ಹೈಯೆಸ್ಟ್ ಈಸ್ ನೋಡಿ ಇವೆಲ್ಲವೂ ಕೂಡ ನೆಗೆಟಿವ್ನಲ್ಲಿ, ಹಾಗಾದರೆ ಪಾಸಿಟಿವ್ನಲ್ಲಿ ಇರ್ತಕ್ಕಂಥ ನಂಬರ್ ಯಾವುದು, ಹೈಯೆಸ್ಟ್ ಈಸ್ ದ 8. ಅಂದರೆ 8 ಮೈನಸ್ ಲೋವೆಸ್ಟ್ ಸ್ಕೋರ್. ಲೋವೆಸ್ಟ್ ಅಂದರೆ ಯಾವುದು ನೋಡಿ ಸ್ನೇಹಿತರಲ್ಲಿ, -2ಗಿಂತ ಸ್ಮಾಲ್ ಯಾವುದು, -6. -6ಗಿಂತ ಸ್ಮಾಲ್ ನಂಬರ್ ಯಾವುದು, -8. ಅಂದರೆ ಲೋವೆಸ್ಟ್ ಡೇಟಾ ಯಾವುದು ಕೊಟ್ಟಂಥ ಒಂದು ಡೇಟಾನಲ್ಲಿ -8. ನೀವೇನಾದರೂ ಇಲ್ಲಿ 0 ಅಂತ ಹಾಕಿದರೆ ದಟ್ ಈಸ್ ರಾಂಗ್, ಯು ಆರ್ ಎಕ್ಸಾಕ್ಟ್ಲಿ ಅಬ್ಸಲ್ಯೂಟ್ಲಿ ರಾಂಗ್. ಓಕೆ, ಯಾಕಂದರೆ 0 ಈಸ್ ನಾಟ್ ಎ ಲೆಸರ್ ನಂಬರ್ ದ್ಯಾನ್ ನೆಗೆಟಿವ್ ನಂಬರ್. ಓಕೆ, ಹಾಗಾದರೆ ನೋಡಿ ಎಷ್ಟಾಯಿತು, ಸೊ 8 ಮೈನಸ್ ಇಂಟು ಮೈನಸ್ ಎಷ್ಟಾಯಿತು, +8. ಅಂದರೆ 8 + 8 = 16. ಸೊ ಅವರ್ ಆನ್ಸರ್ ಈಸ್ ಫಸ್ಟ್ ಒನ್ 16 ಡಿಗ್ರಿ ಸೆಲ್ಸಿಯಸ್ ಈಸ್ ದ ರೇಂಜ್ ಆಫ್ ದ ಡೇಟಾ. ಸೊ ಆನ್ಸರ್ನ ಬಳಸ್ಬೇಕಾದ್ರೆ ನೀವು ಐಡಿಯಾ ಅಥವಾ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನೀವು ಎಲ್ಲ ಫಾರ್ಮುಲಾ ಬರಿತಾ ಏನು ಮಾಡೋದು, ಟೈಮ್ನ ಲೆಂದಿ ಮಾಡ್ತಾ ಕೂತ್ರೆ ನಿಮಗೆ ಸೈನ್ಸ್ ಮೇಲಿನ ಕ್ವಶನ್ಗಳನ್ನ ಆನ್ಸರ್ ಮಾಡೋದಕ್ಕೆ ನಿಮಗೆ ಟೈಮ್ ಸಿಗೋದಿಲ್ಲ. ನಿಮ್ಮ ಟಿ ನಿಜವಾಗ್ಲೂ ಹೇಳ್ತೀನಿ ಸಾಧ್ಯ ಆಗೋದಿಲ್ಲ. ನೀವೇನಾದರೂ 30 ಕ್ವಶನ್ಗಳ ಮ್ಯಾಥ್ಸನ್ನು ಒಂದು 15 ನಿಮಿಷದಲ್ಲಿ ಬಿಡಿಸ್ತಕ್ಕಂಥ ಒಂದು ಎಬಿಲಿಟಿನ ನೀವು ಪಡ್ಕೊಂಡೆ ಆಗಿದ್ದರೆ ಮಾತ್ರ ನಿಮಗೇನಾಗುತ್ತೆ, ಅಲ್ಲಿ ಸೈನ್ಸ್ನಲ್ಲಿರ್ತಕ್ಕಂಥ 30 ಕ್ವಶನ್ಗಳಲ್ಲಿ ಒಂದು 15-20 ಕ್ವಶನ್ಗಳನ್ನಾದರೂ ನೀವು ಟಚ್ ಮಾಡೋದಕ್ಕೆ ಸಾಧ್ಯ ಇದೆ. ಅಂದಾಗ ಮಾತ್ರ ನಿಮಗೆ ಟಿ ಕ್ಲಿಯರ್ ಆಗುತ್ತೆ. ಹಾಗಾದರೆ ಟಿ ಕ್ಲಿಯರ್ ಆಗಬೇಕು ನಿಮಗೆ ಒಟ್ಟಾರೆಯಾಗಿ ಮ್ಯಾಥ್ಸ್ ಮತ್ತು ಸೈನ್ಸ್
ಒಟ್ಟು 60 ಕ್ವಶನ್ಗಳಿಂದ 45 ಕ್ವಶನ್ಗಳು ನಿಮಗೆ ಕಂಪಲ್ಸರಿಯಾಗಿ ಆನ್ಸರ್ ಮಾಡಲೇಬೇಕು ಸ್ನೇಹಿತರೆ. ಸೊ ಒಂದು ವೇಳೆ ನೀವು ಮಾಡಿಲ್ಲ ಅಂದರೆ ತಿಳ್ಕೊಂಬಿಡಿ, ನಿಮ್ಮ TET ಕ್ಲಿಯರ್ ಆಗೋದಿಲ್ಲ. ಓಕೆ, 90 ಕ್ರಾಸ್ ಆಗೋದೇ ಇಲ್ಲ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ದ ಮೀನ್ ಆಫ್ ಮೋಡ್, ಮೀಡಿಯನ್ ಆ್ಯಂಡ್ ರೇಂಜ್ ಆಫ್ ದ ಡೇಟಾ. ನೋಡಿ, ಮೀನ್ ಯಾವುದದು ಡೈರೆಕ್ಟ್ ಮೀನ್ ಕೇಳ್ತಿಲ್ಲ. ಮೀನ್ ಆಫ್ ಮೋಡ್, ಮೀಡಿಯನ್ ಆ್ಯಂಡ್ ರೇಂಜ್ ಆಫ್ ದ ಡೇಟಾ ಅಂದರೆ ಕೊಟ್ಟಂಥ ಡೇಟಾ ಏನಿದೆ ಅದರ ಒಂದು ಮೋಡನ್ನು ಫೈಂಡ್ ಔಟ್ ಮಾಡಬೇಕು, ನಂತರ ಮೀಡಿಯನನ್ನು ಫೈಂಡ್ ಔಟ್ ಮಾಡಬೇಕು, ನಂತರ ರೇಂಜನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈ ಮೂರು ಬಂದಂಥ ಆನ್ಸರ್ಗಳು ಏನಿದೆ ಅದರ ಒಂದು ಮೀನನ್ನು ಕಂಡುಹಿಡಿಬೇಕು. ದ್ಯಾಟ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಓಕೆ, ಹಾಗಾದರೆ ಮೊದಲಿಗೆ ನಾವು ಏನು ಮಾಡಬೇಕು, ಮೋಡನ್ನು ಫೈಂಡ್ ಔಟ್ ಮಾಡೋಣ. ಸೊ ಏನೇ ಡೇಟಾ ಕೊಡಲಿ ಅದನ್ನು ಮೊದಲಿಗೆ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳೋದನ್ನು ರೂಢಿ ಮಾಡಿಕೊಳ್ಳಿ. ಓಕೆ, ನೀವೇನು ಮಾಡ್ತೀರಾ, ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಬರ್ಕೊಳ್ಳಾರದೆ ಡೈರೆಕ್ಟಾಗಿ ಮೀಡಿಯನ್ ಕಂಡುಹಿಡಿದ್ರೆ ಅದು ನಿಮ್ಮ ಆನ್ಸರ್ ತಪ್ಪಾಗುತ್ತೆ ಸ್ನೇಹಿತರೆ. ಓಕೆ, ಮೊದಲಿಗೆ ಕೊಟ್ಟಂಥ ಡೇಟಾವನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳಿ. ನೋಡಿ, ಮೊದಲಿಗೆ ಏನಾಗುತ್ತೆ, ಸ್ಮಾಲ್ ನಂಬರ್ ಈಸ್ 1, ಹೌದಾ, ಫಸ್ಟಿಗೆ 1 ಬರುತ್ತೆ, ನಂತರ 2 2 ಸರಿ ಇದೆ. ಓಕೆ, 2 2, ನಂತರ 3 ನೋಡಿ, 1 ಟೈಮ್ 2 ಟೈಮ್ ಅಂದರೆ 3 2 ಸರಿ ಬಂತು. ನಂತರ 4 ನೋಡಿ, 1 ಟೈಮ್ 2 ಟೈಮ್ 3 ಟೈಮ್, ಹೌದಾ. ಸೊ 1 ಟೈಮ್ 2 ಟೈಮ್ 3 ಟೈಮ್. ನಾನು ಯಾವ ರೀತಿ ಬರಿತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಬರಿತಾ ಹೋದರೆ ನಿಮಗೆ ಯಾವುದೇ ರೀತಿ ಡೇಟಾ ಮಿಸ್ ಆಗೋದಿಲ್ಲ. 4 ನಂತರ ಯಾವುದಿದೆ ಸ್ನೇಹಿತರೆ, 5 ಇಲ್ಲ, ಸಂಖ್ಯೆ 6 ಇದೆ, 1 ಟೈಮ್ ಮಾತ್ರ ಇದೆ. ಓಕೆ, ಎಸ್, ನಂತರ ಸಂಖ್ಯೆ 7 ಇಲ್ಲ, ಸಂಖ್ಯೆ 8 2 ಬಾರಿ ಇದೆ. ಓಕೆ, ನಂತರ ಸಂಖ್ಯೆ 9 1 ಸರಿ ಇದೆ, ನಂತರ ಸಂಖ್ಯೆ 14 1 ಬಾರಿ ಇದೆ. ಸೊ ಒಟ್ಟಾರೆ ನಮ್ಮ ಆನ್ಸರ್ ಎಷ್ಟಾಯ್ತು ನೋಡಿ, ಅಷ್ಟು ನಂಬರ್ಸ್ ಕಂಪ್ಲೀಟ್ ಆಯಿತಾ. ಸೊ 1 2 3 4 5 6 7 8 9 10 11 12 13. ಓಕೆ, ಸೊ 1 2 3 4 5 6 7 8 9 10 11 12 13. ಎಸ್, ಹಾಗಾದರೆ ಇದು ನೀವೇನು ಅಸೆಂಡಿಂಗ್ ಆರ್ಡ್ರಲ್ಲಿ ಆಯಿತು. ಏನು ನಾವಿಲ್ಲಿ ಬರಬೇಕು, ಮೋಡನ್ನು ತೆಗೆದುಕೊಳ್ಬೇಕು. ಸೊ ವಾಟ್ ಈಸ್ ಮೋಡ್? ಮೋಡ್ ಈಸ್ ಮೋಸ್ಟ್ ಫ್ರೀಕ್ವೆಂಟ್ ಡೇಟಾ. ಯಾವುದು ಜಾಸ್ತಿ ರಿಪೀಟ್ ಆಗಿದೆ ನಿಮಗೆ ನೋಡಿದರೆ 4 3 ಬಾರಿ ಬಂದಿದೆ, ಅಂದರೆ ಮೋಡ್ ಈಕ್ವಲ್ ಟು 4 ಆಯಿತು. ನಂತರ ಮೀಡಿಯನ್, ವಾಟ್ ಈಸ್ ಮೀಡಿಯನ್? ಮೀಡಿಯನ್ ಇಸ್ ದ ಮೋಸ್ಟ್ ಮಿಡಲ್ ಡೇಟಾ, ಅಂದರೆ ಮಿಡಲಲ್ಲಿ ಯಾವುದಿದೆ ನೋಡಿ, ಟೋಟಲ್ 13 ಇದೆ. ಸೊ ಮೀಡಿಯನ್ ಯಾವ ರೀತಿ ಕಂಡುಹಿಡಿತಾರೆ ನೀವು, ಮೀಡಿಯನ್ ಈಕ್ವಲ್ ಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅಂತೇಳಿ ದ್ಯಾಟ್ ಟರ್ಮ್, ಅದು ಆ ನಂಬರ್ ಅಲ್ಲ, n ಪ್ಲಸ್ 1 ಬೈ 2 ಟರ್ಮ್. ಅಂದರೆ n ಅಂದರೆ ಎಷ್ಟಿದೆ, ಟೋಟಲ್ 13 ಸಂಖ್ಯೆ ಇದೆ, 13 ಪ್ಲಸ್ 1 ಎಷ್ಟಿತ್ತು, 14 ಆಯಿತು. ಸೊ 14 ಡಿವೈಡೆಡ್ ಬೈ 2 ಅಂದರೆ 7, ಅಂದರೆ 7th ಟರ್ಮ್ ಇಸ್ ದ ಮೀಡಿಯನ್. ನೋಡಿ, 1 2 3 4 5 6 7, ಅಂದರೆ 7th ಟರ್ಮ್ ಇಸ್ 4, ದ್ಯಾಟ್ ಈಸ್ ದ ಮೀಡಿಯನ್ ಆಫ್ ದ ಡೇಟಾ. ನಂತರ ಏನು ಕೇಳಿದರೆ, ರೇಂಜ್ ಅಂತ ಕೇಳಿದರೆ. ಸೊ ವಾಟ್ ಈಸ್ ರೇಂಜ್ ಹಿಯರ್? ರೇಂಜ್ ಈಕ್ವಲ್ ಟು ಆಲ್ರೆಡಿ ನಾನು ಹೇಳಿದೆ, ಹೈಯೆಸ್ಟ್ ಸ್ಕೋರ್ ಮೈನಸ್ ಲೋವೆಸ್ಟ್ ಸ್ಕೋರ್. ಹೈಯೆಸ್ಟ್ ಇಟ್ಟಿದೆ 14 ಇದೆ, ಲೋವೆಸ್ಟ್ ಇಟ್ಟಿದೆ 1 ಇದೆ, ಹಾಗಾದರೆ 14 ಮೈನಸ್ 1 ಈಕ್ವಲ್ ಟು ಎಷ್ಟಾಯಿತು ಸ್ನೇಹಿತರೆ, 13. ಸೊ ಹಾಗಾದರೆ ಮೀನನ್ನು ಕಂಡುಹಿಡಬೇಕು. ಯಾವ ಈ ಮೂರು ಸಂಖ್ಯೆಗಳೊಂದು ಮೀನನ್ನು ಕಂಡುಹಿಡಬೇಕು. ನೋಡಿ, ಸೊ ಮೀನ್ ಅಂದರೆ ಏನು ಮಾಡ್ತೀವಿ, ಸಮ್ ಆಫ್ ಅಬ್ಸರ್ವೇಷನ್ಸ್, ಅಂದರೆ 4 ಪ್ಲಸ್ 4 ಪ್ಲಸ್ 13 ಡಿವೈಡೆಡ್ ಬೈ ಎಷ್ಟು ನಂಬರ್ ಇದೆ, ಟೋಟಲಿ 3 ನಂಬರ್ಗಳಿವೆ, ಡಿವೈಡೆಡ್ ಬೈ 3. 13 4 17, 17 4 21. ಸೊ 21 ಡಿವೈಡೆಡ್ ಬೈ 3 ಅಂದರೆ 3 1 ಜಾ 3 7 ಜಾ, ಅಂದರೆ ಆನ್ಸರ್ ಎಷ್ಟಾಯ್ತು ಸ್ನೇಹಿತರೆ, 17 17 21, ಹೌದಾ. ಸೊ 3 ಉಳಿದೆ 21. ಸೊ ಆನ್ಸರ್ ಈಸ್ 7. ಹಾಗಾದರೆ ಈ ಒಂದು ಡೇಟಾದ ಮೀನ್ ಏನೈತೆ ನಮಗೆ ಕೇಳಿದಂಥ ಕ್ವಶನ್ನ ಒಂದು ಮೀನ್ 7 ಇಸ್ ದ ರೈಟ್ ಆನ್ಸರ್. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಮುಂದಿನದಾಗಿ ನೋಡಿ, ನಂತರ ನೆಕ್ಸ್ಟ್ ಕ್ವಶನ್ ನೋಡಿ, ದ ಮೀನ್ ಆಫ್ ದ 5 ಅಬ್ಸರ್ವೇಷನ್ಸ್. ನೋಡಿ ಏನಂತ ಕೇಳಿದರೆ, ದ ಮೀನ್ ಆಫ್ ದ 5 ಅಬ್ಸರ್ವೇಷನ್ಸ್, ಅಂದರೆ ಕೊಟ್ಟಂಥ 5 ಅಬ್ಸರ್ವೇಷನ್ ಒಂದು ಮೀನನ್ನು ಕೊಡಲಾಗಿದೆ. ಆ ಒಂದು ಅಬ್ಸರ್ವೇಷನ್ಸ್ ಯಾವುದಿದೆ ನೋಡಿ, ಫಸ್ಟ್ ಅಬ್ಸರ್ವೇಷನ್ ಇಸ್ ಎಕ್ಸ್, ಸೆಕೆಂಡ್ ನಂಬರ್ ಇಸ್ ಎಕ್ಸ್ ಪ್ಲಸ್ 2, ಥರ್ಡ್ ನಂಬರ್ ಇಸ್ ಎಕ್ಸ್ ಪ್ಲಸ್ 4, ಎಕ್ಸ್ ಪ್ಲಸ್ 6, ಫಿಫ್ತ್ ಅಬ್ಸರ್ವೇಷನ್ ಇಸ್ ಎಕ್ಸ್ ಪ್ಲಸ್ 8. ಸೊ ಮೀನ್ ಎಷ್ಟು ಕೊಡಲಾಗಿದೆ, ಈಸ್ 11 ಅಂತ ಕೊಡಲಾಗಿದೆ. ಅಂದರೆ ನಮಗಿಲ್ಲಿ ನೋಡಿ, ಸೊ ಒಟ್ಟಾರೆಗೇನು ಸಮ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಾಯಿತು, ಎಕ್ಸ್, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 4, ಎಕ್ಸ್ ಪ್ಲಸ್ 6, ಎಕ್ಸ್ ಪ್ಲಸ್ 8. ನೋಡ್ತಾ ಹೋಗಿ, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 4 ಪ್ಲಸ್ ಎಕ್ಸ್ ಪ್ಲಸ್ 6 ಪ್ಲಸ್ ಎಕ್ಸ್ ಪ್ಲಸ್ 8. 5 ಅಬ್ಸರ್ವೇಷನ್ಸ್ ಆಯಿತಾ ಅಂತ ಒಂದ್ಸರಿ ನೋಡ್ಕೊಂಬೋಣ. ಸೊ ಫಸ್ಟ್ ಅಬ್ಸರ್ವೇಷನ್, ಸೆಕೆಂಡ್ ಅಬ್ಸರ್ವೇಷನ್, ಥರ್ಡ್ ಅಬ್ಸರ್ವೇಷನ್, ಫೋರ್ತ್ ಅಬ್ಸರ್ವೇಷನ್, ಫಿಫ್ತ್ ಅಬ್ಸರ್ವೇಷನ್. ಸೊ ಡಿವೈಡೆಡ್ ಬೈ 5 ಈಕ್ವಲ್ ಟು ಅದರ ಒಂದು ಮೀನ್ ಎಷ್ಟಿದೆ ನಿಮಗೆ 11 ಅಂತ ಕೊಡಲಾಗಿದೆ. ಸೊ ಈ ರೀತಿ ನೀವು ಎಲ್ಲವನ್ನೂ ಬರಿತಾ ಕೊಡಬಾರ್ದು. ಸೊ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಮಾಡಬೇಕು, ನೇರವಾಗಿ ನೀವು ಇಲ್ಲಿ ಸಮನ ತೊಗೊಂಡ್ಬಿಡ್ಬೇಕು, ಯಾಕಂದರೆ ಟೈಮನ್ನು
ಸೇವ್ ಮಾಡಬೇಕಾಗುತ್ತೆ. ನೋಡಿ ಸಮ್ ಆಫ್ 5 ಅಬ್ಸರ್ವೇಷನ್ಸ್ ಅಂದರೆ ಎಷ್ಟಾಯಿತು, 1x ಇದೆ, ಇದು ಒಂದು 2x ಆಯಿತು, 3x ಆಯಿತು, 4x, 5x, 5x ಪ್ಲಸ್ ಎಷ್ಟು ನಂಬರ್ ಇದೆ, 2 + 4 6, 6 + 6 12, 12 + 8 20. ಸೊ 5x + 20 ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ 5. ಸೊ ಮೀನ್ ಎಷ್ಟಿದೆ ನಮಗೆ ಇಲ್ಲಿ 11 ಅಂತ ಕೊಡಲಾಗಿದೆ. ಸೊ ಎಷ್ಟಾಗುತ್ತೆ ನೋಡಿ ಇಲ್ಲಿ 5 1 × 5, 5 4 × 20 ಹೌದಾ, ಕ್ಯಾನ್ಸಲ್ ಆಯಿತು. ಇಸ್ಕೊಲ್ ಟು 11 ಅಂದರೆ 1 × x, x + 4 ಈಕ್ವಲ್ ಟು ಎಷ್ಟಾಯ್ತು ನಮಗೆ ಇಲ್ಲಿ 11. ಹಾಗಾದರೆ x ಈಕ್ವಲ್ ಟು ನಮಗೆ ಏನಾಗುತ್ತೆ 11 - 4 ಈಸ್ ಈಕ್ವಲ್ ಟು 7. ಅಂದರೆ ನೋಡಿ x ಈಕ್ವಲ್ ಟು 7 ಇದೆ. ಬಟ್ ನಮಗೆ x ನ ವ್ಯಾಲ್ಯೂನ ಕೇಳಿಲ್ಲ ಇಲ್ಲಿ. ಆದರೆ ಏನು ಕೇಳಿದರೆ ದ ಮೀನ್ ಆಫ್ ದ ಫಸ್ಟ್ 3 ಅಬ್ಸರ್ವೇಷನ್ಸ್, ಅಂದರೆ ಫಸ್ಟ್ 3 ಅಬ್ಸರ್ವೇಷನ್ಸ್ ನಮಗೆ ಯಾವುದೈತಿ ಇಲ್ಲಿ, ದ ಫಸ್ಟ್ 3 ಅಬ್ಸರ್ವೇಷನ್ಸ್ ಈಸ್ x, x + 2, x + 3. ಅಂದರೆ ನೋಡಿ 1x, 2x, 3x. ಓಕೆ 3x ಪ್ಲಸ್ 2 + 4 ಅಂದರೆ ಎಷ್ಟಾಯಿತು 6 ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ ಫಸ್ಟ್ 3 ಅಬ್ಸರ್ವೇಷನ್ ಅಂದರೆ ಡಿವೈಡೆಡ್ ಬೈ 3 ಇಸ್ಕೊಟ್ಟು ನೋಡಿ. ಸೊ 3x ಇದೆ, 3x ಅಂದರೆ x ನ ಬೆಲೆ ಎಷ್ಟಾಯಿತು 7. ಸೊ 3 7 21 + 6 ಡಿವೈಡೆಡ್ ಬೈ 3 ಅಂದರೆ 21 + 6 ಎಷ್ಟಾಯಿತು 27 ಡಿವೈಡೆಡ್ ಬೈ 3. ಸೊ 3 1 3 9. ಹಾಗಾದರೆ ಈ ಒಂದು ಕ್ವಶನ್ನ ಮೀನ್ ಆಫ್ ದ ಫಸ್ಟ್ 3 ಅಬ್ಸರ್ವೇಷನ್ ಎಷ್ಟಾಯಿತು ನಮಗೆ ಆನ್ಸರ್ ಇಲ್ಲಿ 9. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಓಕೆ ಸ್ನೇಹಿತರೆ, ಈ ಒಂದು ಕ್ಲಾಸ್ನ 4ನೇ ಕ್ವಶನ್ ಇದು. ಎಸ್ ನೋಡಿ ಏನಂತ ಕೊಡಲಾಗಿದೆ. 4th ಕ್ವಶನ್, ಲೆಟ್ ಎಕ್ಸ್ ಬಿ ದ ಮೀಡಿಯನ್ ಆಫ್ ದ ಡೇಟಾ. ಒಂದು ವೇಳೆ ಎಕ್ಸ್ ಅನ್ನೋದು ಮೀಡಿಯನ್ ಆಫ್ ದ ಡೇಟಾ ಆಗಿದ್ರೆ ಆ ಒಂದು ಡೇಟಾ ಏನಿದೆ ನೋಡಿ 13, 8, 15, 14 ಈ ರೀತಿ ಕೊಡಲಾಗಿದೆ. ಸೊ ಟೋಟಲಾಗಿ ಎಷ್ಟಿದೆ ನಮಗೆ ನಂಬರ್ ಆಫ್ ಅಬ್ಸರ್ವೇಷನ್ ಚೆಕ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10 11 12 13 14 15 ಹೌದಾ, 15 ಅಬ್ಸರ್ವೇಷನ್ಸ್ ಇದೆ. ಅದರೊಂದು ಮೀಡಿಯನ್ನ ಕೊಡಲಾಗಿದೆ. ಮೀಡಿಯನ್ ಅಂದ್ರೆ ಏನಿದೆ ಎಕ್ಸ್ ಈಕ್ವಲ್ ಟು, ಸೊ ವಾಟ್ ಈಸ್ ಮೀಡಿಯನ್ ಹಿಯರ್ 15 ಅಬ್ಸರ್ವೇಷನ್ಸ್ ಇದೆ ಅಂದರೆ 15 + 1 ಡಿವೈಡೆಡ್ ಬೈ 2. ಆದರೆ ನಾನು ಹೇಳಿದೆ ಏನು n + 1 ಬೈ 2th ಟರ್ಮ್ ಇಸ್ ದ ಮೀಡಿಯನ್ ಆಫ್ ದ ಆಡ್ ನಂಬರ್ ಡೇಟಾ. ಸೊ ಒಟ್ಟು ಎಷ್ಟಿದೆ ಆಡ್ ನಂಬರ್ಸ್ ಅಂದರೆ 15 ಇದೆ. 15 ಇದ್ರೆ ಫಾರ್ಮುಲಾ ಏನು ತೆಗೆದುಕೊಳ್ಬೇಕು ಇಲ್ಲಿ n + 1 ಬೈ 2th ಟರ್ಮ್. ಓಕೆ ಅಂದರೆ ಎಷ್ಟಾಯಿತು 15 + 1 ಅಂದರೆ 16 ಡಿವೈಡೆಡ್ ಬೈ 2 ಅಂದರೆ ಇಸ್ಕೊಲ್ಟು ಎಷ್ಟಾಯ್ತು ನಮಗೆ ಇಲ್ಲಿ 8. ಅಂದರೆ 8th ಟರ್ಮ್ ಯಾವುದು ಬರುತ್ತೆ ನಮಗೆ ಅದು ಮೀಡಿಯನ್, ದಟ್ ಈಸ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ ಆಗುತ್ತೆ. ಹಾಗಾದರೆ ಕೊಟ್ಟಂಥ ಡೇಟಾವನ್ನು ನಾನು ಏನು ಮಾಡ್ಬೇಕಂತ ಹೇಳಿದೆ, ಫಸ್ಟಿಗೆ ನ್ಯೂಮೆರಿಕಲ್ ಏನು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಳ್ಬೇಕು. ಹಾಗಾದರೆ ಮೊದಲಿಗೆ ಯಾವ್ದು ಬರುತ್ತೆ ನೋಡಿಲಿ, ಫಸ್ಟ್ ವಿಚ್ ಒನ್ ಇಸ್ ದ ಸ್ಮಾಲ್ ನಂಬರ್ ಇಯರ್ 8. 8 ಆದ ನಂತರ ಸೊ 1 ಮಾತ್ರ ಇದೆ, 9 ಕೂಡ ಒಂದು ಸಾರಿ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ 9 ನಂತರ 10 ಇಲ್ಲ, 11 ಇಲ್ಲ, 12 ಇಲ್ಲ, 13 ಹೌದಾ. ಸೊ 1 ಟೈಮ್ 2 ಟೈಮ್ ಅಂದರೆ 13 2 ಸಾರಿ ಇದೆ. ನಂತರ ನೋಡಿ 13 ನಂತರ 14 1 ಟೈಮ್ 2 ಟೈಮ್ 3 ಟೈಮ್ 4 ಟೈಮ್. ಓಕೆ 1 2 3 4. ನೆಕ್ಸ್ಟ್ ನೋಡಿ 15 1 ಟೈಮ್ 2 ಟೈಮ್ 3 ಟೈಮ್. ಓಕೆ 1 2 3. ನಂತರ ನೋಡಿ 15 ನಂತರ 16. ಸೊ 16 1 ಟೈಮ್ 2 ಟೈಮ್. ಓಕೆ 16 2 ಟೈಮ್. ನಂತರ ಇಲ್ಲಿ 17 1 ಟೈಮ್ 2 ಟೈಮ್. ಸೊ 17 ಎಷ್ಟಿದೆ, ಸೊ 2 ಬಾರಿ ನಮಗೆ ಇಲ್ಲಿ 17 ಕಾಣ್ತಾ ಇದೆ. ಸೊ ನೋಡಿ ಅಷ್ಟು ಎಷ್ಟು ನಂಬರ್ ಆಯ್ತು ನೋಡಿ, ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಲ್ಲ ಎಷ್ಟು ನಂಬರ್ ಆಯ್ತು ಅಂತೇಳಿ. ಸೊ 1 2 3 4 5 6 7 8 9 10 11 12 13 14 15. ಓಕೆ 15 ಅಬ್ಸರ್ವೇಷನ್ಸ್ ಅಷ್ಟು ಕೌಂಟ್ ಆಗಿದೆ. ಹಾಗಾದರೆ ಸೊ ಯಾವುದು ಮೀಡಿಯನ್ ಆಗುತ್ತೆ ನಮಗೆ ಇಲ್ಲಿ 8th ಟರ್ಮ್ ಏನಾಯ್ತು ನಮಗೆ ಮೀಡಿಯನ್ ಆಗಿದೆ. ಹಾಗಾದರೆ 8th ಟರ್ಮ್ ಯಾವುದಾಗುತ್ತೆ ನೋಡಿ 1 2 3 4 5 6 7 8. 8th ಟರ್ಮ್ ಈಸ್ 14. ಅಂದರೆ ಸೊ ಎಕ್ಸ್ ಈಕ್ವಲ್ ಟು ಮೀಡಿಯನ್ ಎಷ್ಟಿದೆ ನಿಮಗೆ 14 ಅಂತ ಬಂತು. ಅಂದರೆ 14 ಇಸ್ ದ ಮೀಡಿಯನ್ ಆಫ್ ದ ಗಿವನ್ ಡೇಟಾ. ಮುಂದೆ ಕ್ವಶನ್ ಏನಂತ ಕೊಡಲಾಗಿದೆ ನೋಡಿ, ಇಫ್ 8 ಈಸ್ ರೀಪ್ಲೇಸ್ಡ್ ಬೈ 18. ಇಫ್ 8 ಈಸ್ ರೀಪ್ಲೇಸ್ಡ್ ಬೈ 18 ಅಂದರೆ ಈ 8ಅನ್ನು ಕ್ಯಾನ್ಸಲ್ ಮಾಡಿ ಸೊ ಆ ಬದಲಿಗೆ ಏನಂತ ಕೊಡಲಾಗಿದೆ ನಂಬರ್ 18. ಹಾಗಾದರೆ 18 ಅನ್ನೋದು ಈ ಒಂದು ಅಸೆಂಡಿಂಗ್ ಆರ್ಡರ್ ಮಾಡಿದಾಗ ಎಲ್ಲಿ ಬರುತ್ತೆ ನಮಗೆ ಕೊನೆಯಲ್ಲಿ ಬರುವಂಥದ್ದು. ಓಕೆ ಏನಾಯ್ತು ಇಲ್ಲಿ 18 ಅನ್ನೋದು ಲಾಸ್ಟಿಗೆ ಬಂತು. ಸೊ ಒಂದು ವೇಳೆ ಈ ರೀತಿ 8 ಅನ್ನೋದು ರೀಪ್ಲೇಸ್ ಆಗಿ 18 ಆದಾಗ ಮೀಡಿಯನ್ ಏನಾಗುತ್ತೆ ಡ್ಯಾಟ್ ಮೀಡಿಯನ್ ಇಸ್ ದ ವ್ಯಾಲ್ಯೂ ಆಫ್ ದ ವೈ ಅಂತ ಕೊಡಲಾಗಿದೆ. ಹಾಗಾದರೆ ಮೀಡಿಯನ್ ಏನಾಗುತ್ತೆ ನಮಗೆ ಸ್ನೇಹಿತರಲ್ಲಿ ಈ ಒಂದು ಫಸ್ಟ್ ನಂಬರ್ ಹೋಗಿ ಲಾಸ್ಟ್ ನಂಬರ್ ಕೌಂಟ್ ಆಗ್ತಾ ಇದೆ ಅಂದರೆ ಇಲ್ಲಿ ಕೂಡ 1 ನಂಬರ್ ಏನಾಗುತ್ತೆ ನಮಗೆ ಜಂಪ್ ಆಗುತ್ತೆ. ಸೊ 8th ವ್ಯಾಲ್ಯೂ ಏನಾಗುತ್ತೆ ನಮಗೆ 8th ಟರ್ಮ್ ಈಸ್ 15 ಆಗುತ್ತೆ. ಅವಾಗ ಅಂದರೆ ವೈ ಇಸ್ಕೊಲ್ಟು ಏನಾಯಿತು 15 ಆಯಿತು. ಸೊ ಇವಾಗ ಕ್ವಶನ್ ಏನಿದೆ ನಿಮಗೆ, ವಾಟ್ ಈಸ್ ದ ಸಮ್ ಆಫ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ.
ಆ ಬಂದಂಥ ಎರಡೂ ಸಂದರ್ಭಗಳಲ್ಲಿ ಇರ್ತಕ್ಕಂಥ ಮೀಡಿಯನ್ಗಳ ಒಂದು ಸಮ್ಮನ್ನು ಕೇಳಲಾಗಿದೆ. ಅಂದರೆ 14 + 15 ಎಷ್ಟಾಯ್ತು ನಮಗೆ? ಸಮ್ ಅಂದರೆ ಎಕ್ಸ್ ಪ್ಲಸ್ ವೈ ಎಷ್ಟಾಯಿತು? 14 + 15 29. ಸೊ ಅವರ್ ಆನ್ಸರ್ ಈಸ್ ಫೋರ್ತ್ ಆಪ್ಷನ್ ಈಸ್ ದ ರೈಟ್ ಆಪ್ಷನ್. ಎಸ್, ಓಕೆ. ಮುಂದಿನದಾಗಿ ನೋಡಿ ಕ್ವಶನ್ ನಂಬರ್ 5. ದ ಸಮ್ ಆಫ್ ಮೀನ್, ಮೋಡ್ ಆ್ಯಂಡ್ ಮೀಡಿಯನ್ ಆಫ್ ದ ಡೇಟಾ. ನೋಡಿ, ಮೀನನ್ನು ಕೇಳಿದ ನೇರವಾಗಿ ಏನಂತ ಕೇಳಿದರೆ ದ ಸಮ್ ಆಫ್ ಮೀನ್, ಮೋಡ್ ಆ್ಯಂಡ್ ಮೀಡಿಯನ್ ಆಫ್ ದ ಡೇಟಾ. ಅಂದರೆ ಈ ಮೂರನ್ನು ಕಂಡುಹಿಡಿಬೇಕು. ಫೈಂಡ್ ಔಟ್ ಮಾಡಿದ ನಂತರ ಅವುಗಳ ಸಮ್ಮನ್ನು ಮಾಡಬೇಕು. ಸೊ ಹಿಂದಿನ ಕ್ವಶನ್ ಥರ ಇಲ್ಲಿ ಮೀನನ್ನು ಕೇಳಿಲ್ಲ, 3 ಡೇಟಾದು ಕೇವಲ ಸಮ್ ಮಾತ್ರ ಕೇಳಿದರೆ ಅದು ಕೂಡ ಇಲ್ಲಿ ಲಕ್ಷ್ಯ ಇರಬೇಕಾಗುತ್ತೆ. ಫಸ್ಟ್ಗೆ ಮೀನನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಮೊದಲಿಗೆ ಏನಿದೆ ನಾನು ಅಸೆಂಡಿಂಗ್ ಆರ್ಡರಲ್ಲಿ ನೀವು ಬರ್ಕೊಳ್ಬೇಕು. ಎಷ್ಟಿದೆ ನಮಗೆ ಡೇಟಾ ಇಲ್ಲಿ? 1 2 3 4 5 6 7 8 9 10 11. ಹೌದಾ? ಹಾಗಾದರೆ ಫಸ್ಟ್ ನಂಬರ್ 1 ಇದೆ, 1 2 ಟೈಮ್ ಇದೆ. ಹೌದಾ? ಸೊ 1 ಟೈಮ್ 2 ಟೈಮ್. ನಂತರ 2 ಎಷ್ಟಿದೆ ನೋಡಿ? 1 ಟೈಮ್ 2 ಒಂದೇ ಟೈಮ್ ಇದೆ. ನಂತರ 3 ನೋಡಿ, ಕಲರ್ ಚೇಂಜ್ ಮಾಡ್ತೀನಿ. 1 ಟೈಮ್ 2 ಟೈಮ್ 3 ಟೈಮ್. 3 ಟೈಮ್ ಇದೆ. ಸೊ 1 ಟೈಮ್ 2 ಟೈಮ್ 3 ಟೈಮ್. ನಂತರ 4 ಇದೆಯಾ? ಇಲ್ಲ. 5 ಇದೆಯಾ? ಎಸ್. 1 ಟೈಮ್ 2 ಟೈಮ್ 5 ಇದೆ. 1 ಟೈಮ್ 2 ಟೈಮ್. ನೆಕ್ಸ್ಟ್ 5 ನಂತರ 6. ಸೊ 1 ಟೈಮ್ 2 ಟೈಮ್. ಓಕೆ, 1 ಟೈಮ್ 2 ಟೈಮ್. ನಂತರ 6 ಆಯಿತು, 7 ಇಲ್ಲ, 8 ಇಲ್ಲ, 9. 1 ಟೈಮ್ ಇದೆ. ಸೊ ಎಷ್ಟಾಯ್ತು ನೋಡಿ? 1 2 3 4 5 6 7 8 9 10 11. ಸ್ನೇಹಿತರೆ, ನಿಮಗೆ ಒಂದು ನೆನಪಿಟ್ಕೊಳ್ಳಿ, ಆಡ್ ನಂಬರ್ ಡೇಟಾವನ್ನೇ ಕೊಟ್ಟಿರ್ತಾರೆ. ಸೊ ಒಂದು 11 ಇರ್ಬೋದು, ಅಥವಾ 13 ಆಗಿರ್ಬೋದು, ಅಥವಾ 15ರಲ್ಲಿ ಇರ್ಬೋದು, ಅಥವಾ ನಂಬರ್ ಆಫ್ ಅಬ್ಸರ್ವೇಷನ್ಸ್ 17 ಆಗಿರ್ಬೋದು. ಈ ರೀತಿ ಆಡ್ ನಂಬರ್ಗಳನ್ನೇ ಕೊಟ್ಟಿರ್ತಾರೆ. ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ನಿಮಗೆ ಕೊಡೋದಿಲ್ಲ, ನೆನಪಲ್ಲಿಟ್ಕೊಳ್ಳಿ. ಓಕೆ, ಎಸ್. 11 ಇದೆ ಅಂದರೆ ಫಸ್ಟ್ಗೆ ಮೀನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೀನ್ ಅಂದ್ರೇನು? ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಓಕೆ, ಎಷ್ಟಾಗುತ್ತೆ ಅಂತ ನೋಡೋಣ. 1 + 1 2 ಆಯಿತು, 2 + 2 4, 4 + 3 7, 7 + 3 10, 13, 13 + 5 18, 18 + 5 23, 23 + 6 29, 29 + 6 ಅಂದರೆ ಎಷ್ಟಾಯಿತು? 35. ಹೌದಾ? 35 + 9 ಅಂದರೆ 44 ಆಯಿತು. ಹೌದಾ? ಸೊ 44 ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ? 11 ಇವೆ, ಅಂದರೆ 11. ಸೊ 11 1 ಜಾ, 11 4 ಜಾ, ಅಂದರೆ ಮೀನ್ ಈಕ್ವಲ್ ಟು ಎಷ್ಟಾಯ್ತು ನಮಗೆ ಆನ್ಸರ್ ಇಲ್ಲಿ? 4 ಆಯಿತು. ಓಕೆ, ಇನ್ನು ನಂತರ ನಮಗೇನು ಬೇಕು? ನಂತರ ಮೋಡನ್ನು ಕೇಳಲಾಗಿದೆ. ಹೌದಾ? ಸೊ ವಾಟ್ ಈಸ್ ದ ನೆಕ್ಸ್ಟ್ ಮೋಡ್ ಹಿಯರ್? ಲುಕ್ ಎಟ್ ದ ಅಬ್ಸರ್ವೇಷನ್ಸ್ ಒನ್ಸ್. ಓಕೆ, ಮೋಡ್ ಅಂದ್ರೇನು? ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿರುವಂಥದ್ದು. ಸೊ ಯಾವುದು ಜಾಸ್ತಿ ರಿಪೀಟ್ ಆಗಿದೆ ನಿಮಗೆ? 3 ಅನ್ನೋದು 3 ಬಾರಿ ಬಂದಿದೆ. ಅಂದರೆ ಸೊ ಮೋಡ್ ಈಕ್ವಲ್ ಟು ಏನಾಯ್ತು ನಮಗೆ ಇಲ್ಲಿ? ಮೋಡ್ ಈಕ್ವಲ್ ಟು 3. ನಂತರ ಮೀಡಿಯನ್ ಅನ್ನು ಕೇಳಲಾಗಿದೆ. ಮೀಡಿಯನ್ ಅಂದ್ರೇನು? 11 ಅಬ್ಸರ್ವೇಷನ್ಸ್ ಇದೆ. ಸೊ +1 ಡಿವೈಡೆಡ್ ಬೈ 2 ಅಂದರೆ 11 + 1 is 12 ಡಿವೈಡೆಡ್ ಬೈ 2 ಅಂದರೆ ಏನಾಯಿತು? 6. ಸೊ 6th ಟರ್ಮ್ ಇಸ್ ದ ಮೀಡಿಯನ್. ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 6th. ಸೊ 3 ಇಸ್ ದ ಆನ್ಸರ್. ಅಂದರೆ ಮೀಡಿಯನ್ ಕೂಡ ನಮ್ಗೆ ಏನಾಯ್ತು ಇಲ್ಲಿ? 6th ಟರ್ಮ್ ಈಸ್ 3. ಸೊ ಇವುಗಳ ಸಮ್ಮನ್ನು ಕೇಳಲಾಗಿದೆ. ಹಾಗಾದರೆ ಸಮ್ ಎಷ್ಟಾಗುತ್ತೆ ನಮಗೆ? 4 3 7, 7 3 10. ಸೊ ಡಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಇಷ್ಟು ನೋಡಿ, ಸಿಂಪಲ್. ಓಕೆ, ಎಸ್. ಮುಂದಿನ ನೋಡಿ ಕ್ವಶನ್ ನಂಬರ್ 6 ಅನ್ಸುತ್ತೆ. ಓಕೆ, ಎಸ್. ಸೊ ದಿಸ್ ಕ್ವಶನ್ ಇಸ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ಟಾಪಿಕ್ ಆ್ಯಂಡ್ ದಿಸ್ ವಿಡಿಯೋ. ಓಕೆ, 6th ಕ್ವಶನ್ ನೋಡಿ. ದ ಮೀನ್ ಆಫ್ ರೇಂಜ್, ಮೋಡ್ ಆ್ಯಂಡ್ ಮೀಡಿಯನ್ ಆಫ್ ದ ಡೇಟಾ. ಸೊ ಮೀನ್ ಆಫ್ ಅಂದರೆ 3 ಡೇಟಾಗಳನ್ನು ಮೀನನ್ನು ಫೈಂಡ್ ಔಟ್ ಮಾಡಬೇಕು. ಯಾವುದು? ರೇಂಜ್ ಕಂಡುಹಿಡಬೇಕು, ನಂತರ ಮೋಡನ್ನು ಫೈಂಡ್ ಔಟ್ ಮಾಡಬೇಕು, ನಂತರ ಮೀಡಿಯನನ್ನು. ಸೊ ಮೊದಲಿಗೆ ಕೊಟ್ಟಂಥ ಡೇಟಾವನ್ನು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಂಡ್ಬಿಡಿ. ಸೊ ಎಕ್ಸಾಮಲ್ಲಿ ಕೂತಾಗ ಯೋಚನೆ ಮಾಡಿ ತಗೊಳ್ಬಾರ್ದು. ಕೊಟ್ಟಂಥ ಡೇಟಾ ಮೊದಲಿಗೆ ಅಸೆಂಡಿಂಗಲ್ಲಿ ಬರ್ಕೊಂಡು ಮುಂದಿನ ಕೆಲಸ ಮಾಡಬೇಕು. ಅಂದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಓಕೆ, ಸೊ ಫಸ್ಟಿಗೆ ಏನಿದೆ? 0 ಕೌಂಟ್ ಇದೆ. ಸೊ 0 1 ಟೈಮ್ ಇದೆ. ನಂತರ 1 ಇಲ್ಲ. 2 ಎಷ್ಟಿದೆ ನೋಡಿ? 1 ಟೈಮ್ 2 ಟೈಮ್ 3 ಟೈಮ್ 4 ಟೈಮ್. ಸೊ 1 2 3 4. ನಂತರ 3 1 ಟೈಮ್ 2 ಟೈಮ್. ಓಕೆ, 1 ಟೈಮ್ 2 ಟೈಮ್. ನಂತರ 4 2 ಟೈಮ್ 3 ಟೈಮ್. ಸೊ 1 ಟೈಮ್ 2 ಟೈಮ್ 3 ಟೈಮ್. ಲಾಸ್ಟು 7 1 ಟೈಮ್ ಇದೆ. 7 ನೋಡಿ ಎಷ್ಟಿದೆ? 1 2 3 4 5 6 7 8 9 10 11. ಆಲ್ರೆಡಿ ಹೇಳಿದ್ದು ನಾನು, ಆಡ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ನೇ ಕೊಲ್ಲಾಗಿರುತ್ತೆ. ಓಕೆ, ನೋಡಿ 1 2 3 4 5 6 7 8 9 10 11. ಓಕೆ, ಸರಿಯಾಗಿದೆ. ಹಾಗಾದರೆ ಮೊದಲಿಗೆ ರೇಂಜ್. ರೇಂಜ್ ಅಂದ್ರೇನು?
ಹೈಯೆಸ್ಟ್ ಸ್ಕೋರ್ ಮೈನಸ್ ಲೋವೆಸ್ಟ್ ಸ್ಕೋರ್. ಹೈಯೆಸ್ಟ್ ಇದೆ 7 ಇದೆ, ಲೋವೆಸ್ಟ್ ಇದೆ 0 ಇದೆ. ಸೊ 7 ಮೈನಸ್ 0 ಈಕ್ವಲ್ ಟು ರೇಂಜ್ ಅಂದರೆ ಎಷ್ಟಾಯಿತು 7 ಆಯಿತು. ನಂತರ ಮೋಡ್ ಅಂದ್ರೇನು ಮೋಸ್ಟ್ ರಿಪೀಟೆಡ್ ಅಬ್ಸರ್ವೇಷನ್. ಸೊ ನೋಡಿ 2 4 ಬಾರಿ ಬಂದಿದೆ ಅಂದರೆ ಸೊ ಏನಾಯಿತು ಮೋಡ್ ಈಕ್ವಲ್ ಟು 2 ಆಯಿತು. ನಂತರ ಮೀಡಿಯನ್ ಅಂದ್ರೇನು ಆಲ್ರೆಡಿ 11 ಇದೆ ಪ್ಲಸ್ 1 ಡಿವೈಡೆಡ್ ಬೈ 2th ಟರ್ಮ್ ಅಂದರೆ 12 ಡಿವೈಡೆಡ್ ಬೈ 2 ಅಂದರೆ 6th ಟರ್ಮ್ ಇಸ್ ಮೀಡಿಯನ್ ಆಯಿತು. ನೋಡಿ 1 2 3 4 5 6th ಟರ್ಮ್ ನಮಗೆ 3 ಆಗ್ತಾಯಿದೆ ಅಂದರೆ ಸೊ ಮೀಡಿಯನ್ ಈಕ್ವಲ್ ಟು ನಮಗೇನಾಯ್ತು ಇಲ್ಲಿ ಮತ್ತೆ 3 ಮೀಡಿಯನ್ ಆಯಿತು. ಹಾಗಾದರೆ ಇವುಗಳ ಒಂದು ಏನು ಕೇಳಿದರೆ ಮೀನನ್ನು ಕೇಳಲಾಗಿದೆ. ನೋಡಿ 7 2 9 9 3 12. ಸೊ ಡಿವೈಡೆಡ್ ಬೈ 3 ಯಾಕೆ ಇರ್ತಕ್ಕಂಥ ಡೇಟಾ 3 ಇದೆ. ಸೊ 3 1 ಜಾ 3 4 ಜಾ. ಸೊ ಆನ್ಸರ್ ಎಷ್ಟಾಯ್ತು ನಮಗೆ ಇಲ್ಲಿ 4 ಇಸ್ ದ ರೈಟ್ ಆನ್ಸರ್. ಹಾಗಾದರೆ ನಮ್ಮ ಆನ್ಸರ್ ಏನಾಯಿತು ನೋಡಿ. ಸೊ 4 ಇಸ್ ದ ಬಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಸ್ನೇಹಿತರೆ ಇದಿಷ್ಟು ಡೇಟಾ ಹ್ಯಾಂಡ್ಲಿಂಗ್ ಮೇಲೆ ಕೇಳ್ತಕ್ಕಂಥ ಕ್ವಶನ್ಸ್ ಆಗಿತ್ತು. ಸೊ ಈ ಒಂದು ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ TET ಪಾಸ್ ಆಗಲಿ, ಎಲ್ಲರೂ ನೀವು ಕೂಡ ಜಾಬ್ ಹಿಡೀರಿ ಅಂತ ಆಶಿಸ್ತಾ ಈ ಒಂದು ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ಟಿಲ್ ವಾಚ್ ಆ್ಯಂಡ್ ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.